ಒಂದು ಗಾರ್ಬೇಜ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ ಅಂದ್ರೆ ಜನಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ, ಜನಕ್ಕೆ ಮುಖ ತೋರಿಸೋಕ್ಕಾಗಲ್ಲ. ಬ್ಯಾಂಗ್ಳೂರಲ್ಲಿ ಚರ್ಚೆ ಬರೀ ಇದೇ ಇದೆ, ಗಾರ್ಬೇಜು ಗಾರ್ಬೇಜು ಗಾರ್ಬೇಜ್. ನೀವೆಲ್ಲ ಏನು ಸಿಸ್ಟಮ್ ಚೇಂಜ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಮದು ಏನು ಸಿಸ್ಟಮ್ ಇದೆ, ಏನು ನಿಮ್ಮ ರೂಲ್ಸ್ ಅಲ್ಲಿ ಇದೆ, ಅದನ್ನ ಪ್ಲೀಸ್ ಎನ್ಫೋರ್ಸ್ ಮಾಡಿ. ನನ್ನ ಪ್ರಕಾರ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಿದ್ರೆ 80% ಸಾಲ್ವ್ ಆಗುತ್ತೆ. ಬಟ್ ಮೇಕ್ ಶ್ಯೂರ್ ಯು ಡೂ ಯುವರ್ ವರ್ಕ್, ದಟ್ ವಿಲ್ ಮೇಕ್ ಮೀ ಆಲ್ಸೋ ಹ್ಯಾಪಿ, ಮೇಕ್ ಯು ಆಲ್ಸೋ ಹ್ಯಾಪಿ, ಬ್ಯಾಂಗ್ಳೂರ್ ಜನ ಹ್ಯಾಪಿ ಆಗ್ತಾರೆ. ಡ್ರಿಲ್ ಡೌನ್, ನಾನು ನೀವೆಲ್ಲ ಏನು ಸಿಸ್ಟಮ್ ಚೇಂಜ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಮದು ಏನು ಸಿಸ್ಟಮ್ ಇದೆ, ಏನು ನಿಮ್ಮ ರೂಲ್ಸ್ ಅಲ್ಲಿ ಇದೆ, ಅದನ್ನ ಪ್ಲೀಸ್ ಎನ್ಫೋರ್ಸ್ ಮಾಡಿ. ಐ ಆಮ್ ನಾಟ್ ಆಸ್ಕಿಂಗ್ ಫಾರ್ ಎನಿಥಿಂಗ್ ಡಿಫರೆಂಟ್. ಹೊಸದಾಗಿ ಏನು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಿಂದೆ ಮಾಡಿರೋದನ್ನ ಟೆಸ್ಟೆಡ್ ಇದೆ, ಟೈಮ್ ಟೆಸ್ಟೆಡ್ ರೂಲ್ಸ್ ಇದೆ. ಇದರಲ್ಲಿ ಬಹಳ ಹೈಕೋರ್ಟ್ ಇನ್ವಾಲ್ವ್ ಆಗಿದೆ, ತುಂಬಾ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಇನ್ವಾಲ್ವ್ ಆಗಿ ಎಲ್ಲರ ಇನ್ಪುಟ್ಸ್ ತಗೊಂಡೇ ಈ ಸಿಸ್ಟಮ್ಗಳನ್ನ ಡೆವಲಪ್ ಮಾಡಿರೋದು. ಅಂಡ್ ಹಿಂದೆ ಈ ಸಿಸ್ಟಮ್ ಇನ್ನೂ ಸ್ವಲ್ಪ ಪರ್ಸೆಂಟೇಜ್ ಬೆಟರ್ ಆಗಿ ಕೆಲಸ ಮಾಡಿದೆ. ಸೊ ನಾನು ನಿಮ್ಗೆ ಹೇಳೋದು, ಡ್ರಿಲ್ ಡೌನ್ ಆನ್ ದ ಎಸ್ಟಾಬ್ಲಿಷ್ ಸಿಸ್ಟಮ್. ಶಾರ್ಟ್ ಕಟ್ಗಳು ಮಾಡಬೇಕು. ನಿಮ್ಗೆ ಇಷ್ಟ ಬಂದಂಗೆ ಪೇಪರ್ ಅಲ್ಲಿ ಒಂಥರ ಇದೆ, ನೀವು ಮಾಡೋದು ಒಂಥರ, ನಿಮ್ಗೆ ಲೋಕಲ್ಗೆ ತಕ್ಕಂಗೆ ಜಸ್ಟಿಫಿಕೇಶನ್, ನಿಮ್ಗೆ ಎಕ್ಸ್ಕ್ಯೂಸಸ್ ಮೇ ಬಿ 101. ಎಲ್ಲ ಯೋಚನೆ ಮಾಡಿ 10-15 ವರ್ಷ ಆದ್ಮೇಲೆ ಈ ಸಿಸ್ಟಮ್ಸ್ ಡೆವಲಪ್ ಆಗಿದೆ. ಸೊ ಎನ್ಫೋರ್ಸ್ ಮಾಡಬೇಕು, ಸಿಸ್ಟಮ್ ಅನ್ನ ಕೆಲಸ ಮಾಡಬೇಕು. ನನ್ನ ಪ್ರಕಾರ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಿದ್ರೆ 80% ಸಾಲ್ವ್ ಆಗುತ್ತೆ. 20% ಎಕ್ಸೆಪ್ಷನ್ಸ್ ಇರುತ್ತೆ, ಇರ್ಲಿ ಪರವಾಗಿಲ್ಲ, ಅದನ್ನ ಆಮೇಲೆ ನೋಡೋಣ. ಪ್ಲೀಸ್ ನೀವು ಸಿಸ್ಟಮ್ ಅನ್ನ ಎನ್ಫೋರ್ಸ್ ಮಾಡಿ, ವರ್ಕ್ ಮಾಡಿ. ನೀವು ಕರೆಕ್ಟ್ ಆಗಿ ಫುಲ್ ಅಪ್ ಮಾಡಿದ್ರೆ, ನೀವು ಫೀಲ್ಡ್ ಅಲ್ಲಿ ಇದ್ದು ಮೋಟಿವೇಟ್ ಮಾಡಿ ಟೈಪ್ ಮಾಡಿದ್ರೆ ಕೆಲಸ ಆಗುತ್ತೆ. ದಟ್ ಇಸ್ ವಾಟ್ ಐ ಎಕ್ಸ್ಪೆಕ್ಟ್ ಫ್ರಮ್ ಯು. ಕ್ಲಿಯರ್ ಗೌಡ್ರ? ನಾವು ಹೊಸದು ಒಂದು ಪದಾನು ಸೇರಿಸಿಲ್ಲ ಇಲ್ಲಿವರೆಗೆ, ಹೊಸದು ಒಂದು ಹೇಳಿಲ್ಲ, ನಾನು ಏನೂ ಹೇಳಿಲ್ಲ. ನಾನು ಐ ಹ್ಯಾವ್ ನಥಿಂಗ್ ಟು ಆಡ್, ಬಿಕಾಸ್ ಐ ಬಿಲೀವ್ ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಇಟ್ ವಿಲ್ ವರ್ಕ್. ಸಿಸ್ಟಮ್ ಹ್ಯಾಸ್ ಟು ಫಂಕ್ಷನ್. ಅಷ್ಟೇ ನಾನು ನಿಮಗೆ ಕೇಳೋದು, ಮೇಕ್ ಇಟ್ ವರ್ಕ್. ಇಲ್ಲ ಅಂದ್ರೆ ನಾನು ಫೀಲ್ಡ್ಗೆ ಬಂದಾಗ ಅಲ್ಲಿ ನನಗೆ ಅದು ಇದು ಕಾಣ್ರೆ ನಂದು ಫ್ಯೂಸ್ ಬ್ಲೋ ಆಗುತ್ತೆ. ದಯವಿಟ್ಟು ಆವತ್ತು ಮಂತ್ರಿ ಬಂದ್ಬಿಟ್ಟು ಹಿಂಗಂದ್ರು ಹಂಗಂದ್ರು ಅಂತ ನಾನು ಬ್ಲೇಮ್ ಮಾಡ್ಬಿಡು. ಯಾಕಂದ್ರೆ ನನಗೆ ಸಿಸ್ಟಮ್ ಕೆಲಸ ಮಾಡಲಿಲ್ಲ ಅಂದ್ರೆ ನಂದು ಫ್ಯೂಸ್ ಬ್ಲೋ ಆಗುತ್ತೆ. ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಕ್ಲಿಯರ್? ಫೀಲ್ಡ್ಗೆ ಬಂದು ನಾನು ಸ್ವಲ್ಪ ಯದ್ವಾ ಮಾತಾಡಿದ್ರೆ ದಯವಿಟ್ಟು ಆವತ್ತು ಡೋಂಟ್ ಗೆಟ್ ಅಪ್ಸೆಟ್. If I expect you to do things that are not told to you, then you blame me. But I am only asking you to do things that are laid down. Am I clear? Am I clear? Yes. Field ke bandra, please don't allow my fuse to blow. That's all my request to you. ಆಮೇಲೆ ನಾನು ಏನಾದರೂ ಫ್ಯೂಸ್ ಬ್ಲೋ ಆಗಿ ಏನೋ ಮಾತಾಡಿದ್ರೆ ಅವಾಗ ಅಪ್ಸೆಟ್ ಆಗಬೇಕು. ಬಿಕಾಸ್ ಐ ಗಿವನ್ ಯು ಅಡ್ವಾನ್ಸ್ ಇನ್ಫಾರ್ಮೇಶನ್. ಕ್ಲಿಯರ್? ಅನ್ಲೆಸ್ ನೀವೇನಾದ್ರೂ ನನಗೆ ಫೀಲ್ಡ್ ಅಲ್ಲಿ ಸರಿ ಕಾಣಲಿಲ್ಲ ಅಂತ ಹೇಳಿದ್ರೆ, ನಿಮ್ ಕನ್ವಿನ್ಸಿಂಗ್ ರೀಸನ್ ಇಲ್ಲ ಅಂತ ಹೇಳಿದ್ರೆ ಐ ಗಿವ್ ಯು ಅನ್ ಆಪರ್ಚುನಿಟಿ. ಬಟ್ ಕನ್ವಿನ್ಸಿಂಗ್ ರೀಸನ್ ಇಲ್ಲ ಅಂದ್ರೆ ಐ ಗೆಟ್ ಅಪ್ಸೆಟ್ ಅಂಡ್ ಐ ಡೋಂಟ್ ವಾಂಟ್ ಟು ಗೆಟ್ ಅಪ್ಸೆಟ್. ಐ ವಾಂಟ್ ಟು ಬಿ ಹ್ಯಾಪಿ. ಬಟ್ ಮೇಕ್ ಶ್ಯೂರ್ ಯು ಡೂ ಯುವರ್ ವರ್ಕ್, ದಟ್ ವಿಲ್ ಮೇಕ್. ಡ್ರಿಲ್ ಡೌನ್, ನಾನು ನೀವೆಲ್ಲ ಏನು ಸಿಸ್ಟಮ್ ಚೇಂಜ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಮದು ಏನು ಸಿಸ್ಟಮ್ ಇದೆ, ಏನು ನಿಮ್ಮ ರೂಲ್ಸ್ ಅಲ್ಲಿ ಇದೆ, ಅದನ್ನ ಪ್ಲೀಸ್ ಎನ್ಫೋರ್ಸ್ ಮಾಡಿ. ಐ ಆಮ್ ನಾಟ್ ಆಸ್ಕಿಂಗ್ ಫಾರ್ ಎನಿಥಿಂಗ್ ಡಿಫರೆಂಟ್. ಹೊಸದಾಗಿ ಏನು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಿಂದೆ ಮಾಡಿರೋದನ್ನ ಟೆಸ್ಟೆಡ್ ಇದೆ, ಟೈಮ್ ಟೆಸ್ಟೆಡ್ ರೂಲ್ಸ್ ಇದೆ. ಇದರಲ್ಲಿ ಬಹಳ ಹೈಕೋರ್ಟ್ ಇನ್ವಾಲ್ವ್ ಆಗಿದೆ, ತುಂಬಾ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಇನ್ವಾಲ್ವ್ ಆಗಿ ಎಲ್ಲರ ಇನ್ಪುಟ್ಸ್ ತಗೊಂಡೇ ಈ ಸಿಸ್ಟಮ್ಗಳನ್ನ ಡೆವಲಪ್ ಮಾಡಿರೋದು. ಅಂಡ್ ಹಿಂದೆ ಈ ಸಿಸ್ಟಮ್ ಇನ್ನೂ ಸ್ವಲ್ಪ ಪರ್ಸೆಂಟೇಜ್ ಬೆಟರ್ ಆಗಿ ಕೆಲಸ ಮಾಡಿದೆ. ಸೊ ನಾನು ನಿಮ್ಗೆ ಹೇಳೋದು, ಡ್ರಿಲ್ ಡೌನ್ ಆನ್ ದ ಎಸ್ಟಾಬ್ಲಿಷ್ ಸಿಸ್ಟಮ್. ಶಾರ್ಟ್ ಕಟ್ಗಳು ಮಾಡಬೇಕು. ನಿಮ್ಗೆ ಇಷ್ಟ ಬಂದಂಗೆ ಪೇಪರ್ ಅಲ್ಲಿ ಒಂಥರ ಇದೆ, ನೀವು ಮಾಡೋದು ಒಂಥರ, ನಿಮ್ಗೆ ಲೋಕಲ್ಗೆ ತಕ್ಕಂಗೆ ಜಸ್ಟಿಫಿಕೇಶನ್, ನಿಮ್ಗೆ ಎಕ್ಸ್ಕ್ಯೂಸಸ್ ಮೇ ಬಿ 101.
ಎಲ್ಲ ಯೋಚನೆ ಮಾಡಿ 10-15 ವರ್ಷ ಆದ್ಮೇಲೆ ಈ ಸಿಸ್ಟಮ್ಸ್ ಡೆವಲಪ್ ಆಗಿದೆ. ಸೊ ಎನ್ಫೋರ್ಸ್ ಮಾಡಿ, ಸಿಸ್ಟಮ್ ಅನ್ನ ಕೆಲಸ ಮಾಡಬೇಕು. ನನ್ನ ಪ್ರಕಾರ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಿದ್ರೆ 80% ಸಾಲ್ವ್ ಆಗುತ್ತೆ. 20% ಎಕ್ಸೆಪ್ಷನ್ಸ್ ಇರುತ್ತೆ, ಇಲ್ಲಿ ಪರವಾಗಿಲ್ಲ, ಅದನ್ನ ಆಮೇಲೆ ನೋಡೋಣ. ಪ್ಲೀಸ್ ನೀವು ಸಿಸ್ಟಮ್ ಅನ್ನ ಎನ್ಫೋರ್ಸ್ ಮಾಡಿ ವರ್ಕ್ ಮಾಡಿ. ನೀವು ಕರೆಕ್ಟ್ ಆಗಿ ಪುಲ್ ಮಾಡಿದ್ರೆ, ನೀವು ಫೀಲ್ಡ್ ಅಲ್ಲಿ ಇದ್ದು ಮೋಟಿವೇಟ್ ಮಾಡಿ ಟೈಟ್ ಮಾಡಿದ್ರೆ ಕೆಲಸ ಆಗುತ್ತೆ. ದಟ್ ಇಸ್ ವಾಟ್ ಐ ಎಕ್ಸ್ಪೆಕ್ಟ್ ಫ್ರಮ್ ಯು. ಕ್ಲಿಯರ್ ಗೌಡ್ರೆ? ನಾನು ಹೊಸ ಒಂದು ಪದಾನು ಸೇರಿಸಿಲ್ಲ ಇಲ್ಲಿವರೆಗೆ, ಹೊಸದು ಒಂದು ಹೇಳಿಲ್ಲ, ನಾನು ಏನೂ ಹೇಳಿಲ್ಲ. ನಾನು ಐ ಹ್ಯಾವ್ ನಥಿಂಗ್ ಟು ಆಡ್, ಬಿಕಾಸ್ ಐ ಬಿಲೀವ್ ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಇಟ್ ವಿಲ್ ವರ್ಕ್. ಸಿಸ್ಟಮ್ ಹ್ಯಾಸ್ ಟು ಫಂಕ್ಷನ್. ಅಷ್ಟೇ ನಾನು ನಿಮಗೆ ಕೇಳೋದು, ಮೇಕ್ ಇಟ್ ವರ್ಕ್. ಇಲ್ಲ ಅಂದ್ರೆ ನಾನು ಫೀಲ್ಡ್ಗೆ ಬಂದಾಗ ಅಲ್ಲಿ ನನಗೆ ಅದು ಇದು ಕಾಣ್ರೆ ನಂದು ಫ್ಯೂಸ್ ಬ್ಲೋ ಆಗುತ್ತೆ. ದಯವಿಟ್ಟು ಆವತ್ತು ಮಂತ್ರಿ ಬಂದ್ಬಿಟ್ಟು ಹಿಂಗಂದ್ರು ಹಂಗಂದ್ರು ಅಂತ ನಾನು ಬ್ಲೇಮ್ ಮಾಡ್ಬಿಡಿ. ಯಾಕಂದ್ರೆ ನನಗೆ ಸಿಸ್ಟಮ್ ಕೆಲಸ ಮಾಡಲಿಲ್ಲ ಅಂದ್ರೆ ನಂದು ಫ್ಯೂಸ್ ಬ್ಲೋ ಆಗುತ್ತೆ. ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಕ್ಲಿಯರ್? ಫೀಲ್ಡ್ಗೆ ಬಂದು ನಾನು ಸ್ವಲ್ಪ ಯದ್ವತ್ತದ್ವ ಮಾತಾಡಿದ್ರೆ ದಯವಿಟ್ಟು ಆವತ್ತು ಡೋಂಟ್ ಗೆಟ್ ಅಪ್ಸೆಟ್. If I expect you to do things that are not told to you, then you blame me. But I am only asking you to do things that are laid down. Am I clear? Am I clear? Field ke bandro, please don't allow my fuse to blow. That's all my request to you. ಆಮೇಲೆ ನಾನು ಏನಾದರೂ ಫ್ಯೂಸ್ ಬ್ಲೋ ಆಗಿ ಏನೋ ಮಾತಾಡಿದ್ರೆ ಆವಾಗ ಅಪ್ಸೆಟ್ ಆಗ, ಬಿಕಾಸ್ ಐ ಗಿವನ್ ಯು ಅಡ್ವಾನ್ಸ್ ಇನ್ಫಾರ್ಮೇಶನ್. ಕ್ಲಿಯರ್? ಅನ್ಲೆಸ್ ನೀವೇನಾದ್ರೂ ನನಗೆ ಫೀಲ್ಡ್ ಅಲ್ಲಿ ಸರಿ ಕಾಣಲಿಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಕನ್ವಿನ್ಸಿಂಗ್ ರೀಸನ್ ಇಲ್ಲ ಅಂತ ಹೇಳಿದ್ರೆ ಐ ಗಿವ್ ಯು ಅನ್ ಆಪರ್ಚುನಿಟಿ. ಬಟ್ ಕನ್ವಿನ್ಸಿಂಗ್ ರೀಸನ್ ಇಲ್ಲ ಅಂದ್ರೆ ಐ ಗೆಟ್ ಅಪ್ಸೆಟ್ ಅಂಡ್ ಐ ಡೋಂಟ್ ವಾಂಟ್ ಟು ಗೆಟ್ ಅಪ್ಸೆಟ್. ಐ ವಾಂಟ್ ಟು ಬಿ ಹ್ಯಾಪಿ. But make sure you do your work. That will make me also happy, make you also happy. Bangalore jana happy aagta. That's what I ultimately, simple expectation. Yes.